Hello everyone, welcome back to Sankala YouTube channel. ಸೊ ಯೂಶ್ವಲಿ ನಾರ್ಮಲ್ ಬಜ್ಜಿ ಅಥವಾ ಬೋಂಡನ ತಿಂದಿರ್ತೀವಿ. ಸೊ ಯಾವತ್ತಾದರೂ ಪಡವಲಕಾಯಿಯಿಂದ ಬಜ್ಜಿ ಮಾಡ್ಕೊಂಡು ತಿಂದಿದ್ದೀರಾ? ಸೊ ನಾನಿವತ್ತು ನಿಮ್ಮ ಮುಂದೆ ಪಡವಲಕಾಯಿ ಬಜ್ಜಿ ಮಾಡೋದು ಯಾವ ಥರ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಾನು ಪಡವಲಕಾಯಿ ಬಜ್ಜಿ ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಕಡಲೆ ಹಿಟ್ಟು. ಸೊ ನಾನಿಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ 1 ಕಪ್ ಆಗೋಷ್ಟು. ಸೊ ಈ ಕಡಲೆ ಹಿಟ್ಟಿಗೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಸೇರಿಸಾದ ನಂತರ ಇದಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಅದಾದಮೇಲೆ 1 ಚಿಟಿಕೆ ಜೀರಿಗೆ, ಆಮೇಲೆ ಅಜ್ವಾನನ ತಿಕ್ಬಿಟ್ಟು ಹಾಕಿ, ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದಕ್ಕೇ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಹಾಕಿಬಿಟ್ಟು ನಾವು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ನೋಡ್ತಾ ಇದ್ದೀರಲ್ವ, ನಾನು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ಮಾಡ್ತಾ ಇರೋದು. 1 ಚಿಟಿಕೆ ಆಗೋಷ್ಟು ಸೋಡಾ ಪುಡಿನೂ ಆ್ಯಡ್ ಮಾಡಿದ್ದೀನಿ ಹಿಟ್ಟು ಕಲಸೋಕ್ಕಿಂತ ಮುಂಚೆನೇ. ಸೊ ಇದೆಲ್ಲ ಹಾಕಿಬಿಟ್ಟು ನಾವು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡು ಹೋಗಬೇಕು. ಸೊ ಹಿಟ್ಟು ಕಲಿಸಿದಾಗ ಅದರಲ್ಲಿ ಯಾವುದೇ ರೀತಿಯಾದಂಥ ಲಮ್ಸ್ ಇರಬಾರ್ದು. ಆ ಥರ ನಾವು ನೀಟಾಗಿ ಯೂನಿಫಾರ್ಮ್ ಆಗಿ ಚೆನ್ನಾಗಿರಬೇಕು ಹಿಟ್ಟು ಮಾತ್ರ. ಒಂದು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ, ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೋಡಿದ್ರಲ್ವ, ನಾನು ಈ ಥರ ಹಿಟ್ಟನ್ನ ರೆಡಿ ಮಾಡಿಕೊಂಡು ಒಂದು 15 ಮಿನಿಟ್ಸ್ವರೆಗೂ ನಾನು ನೆನೆಯೋಕ್ಕಂತ ಇಟ್ಟಿದ್ದೀನಿ. ಸೊ ಹಿಟ್ಟು ನೆನೆಯೋಷ್ಟಲ್ಲೇ ನಾನು ಎಣ್ಣೆನೂ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಪಡವಲಕಾಯಿ. ಸೊ ಯೂಶ್ವಲಿ ಪಡವಲಕಾಯಿಂದ ನಾವು ಪಲ್ಯ ಮಾಡಿರ್ತೀವಿ, ಅದರೊಳಗಡೆ ಮೊಸರೆಲ್ಲ ಹಾಕಿಬಿಟ್ಟು ಅದೊಂಥರ ಟೇಸ್ಟ್ ಆಗಿರುತ್ತೆ. ಬಟ್ ನನ್ನ ಹಸ್ಬೆಂಡು ನಾರ್ಮಲ್ ಬಜ್ಜಿ ಎಲ್ಲ ತಿಂದ್ಬಿಟ್ಟು ಬೇಜಾರಾಗಿದೆ, ಏನಾದರೂ ಡಿಫ್ರೆಂಟಾಗಿ ಬಜ್ಜಿ ಮಾಡಿಕೊಡು ಅಂತಂದಾಗ ನಾನು ಪಡವಲಕಾಯಿ ಬಜ್ಜಿನ ಟ್ರೈ ಮಾಡಿದ್ದು. ಬಟ್ ಪಡವಲಕಾಯಿ ಬಜ್ಜಿ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತನೂ ತುಂಬಾ ಚೆನ್ನಾಗಿ ಬಂತು, ತುಂಬ ಕ್ರಿಸ್ಪಿಯಾಗಿತ್ತು ಮಾತ್ರ. ಸೊ ನೀಟಾಗಿ ಪಡವಲಕಾಯಿನ ತೊಳ್ಕೊಂಡ್ಬಿಟ್ಟು ಅದನ್ನ ಈ ಥರ ರಿಂಗ್ ಬರೋ ಥರ ನಾವು ಕಟ್ ಮಾಡ್ಕೊಂಡು ಹೋಗಬೇಕು. ಸೊ ನೀವು ನಾರ್ಮಲ್ ಉದ್ದ ಮಾಡಿದ್ರೂ ಫೈನು, ಬಟ್ ಈ ಥರ ರಿಂಗ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಬೇಯೋಕ್ಕೂ ತುಂಬಾ ಈಸಿ ಆಗುತ್ತೆ. ಪಡವಲಕಾಯಿ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ. ಸೊ ಒಳಗಡೆ ಇರುವಂಥ ಎಲ್ಲ ಬೀಜನೂ ಸಪ್ರೇಟ್ ಮಾಡ್ಕೊಳ್ಬೇಕು. ಸೊ ಈ ಥರ ನಾವು ಪಡವಲಕಾಯಿನ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಇವಾಗ ಪಡವಲಕಾಯಿ ಚೆನ್ನಾಗಿ ಕಟ್ ಮಾಡ್ಕೊಂಡಿರೋದಾಯಿತು. ಆಮೇಲೆ 15 ಮಿನಿಟ್ಸ್ ನಾನು ಹಿಟ್ಟನ್ನು ಸಹ ಸೈಡಲ್ಲಿ ನೆನೆ ಇಟ್ಕೊಂಡಿದ್ದೆ, ಕಲಿಸ್ಕೊಂಡ್ಬಿಟ್ಟು ಇವಾಗ ಬನ್ನಿ ಈ ಪಡವಲಕಾಯಿನ ಬಜ್ಜಿ ಹಿಟ್ಟೊಳಗಡೆ ಸೇರಿಸ್ಬಿಟ್ಟು ಬಜ್ಜಿನ ಹಾಕೋಣ. ಸೊ ನೋಡ್ತಿದ್ರಲ್ವ, ಹಿಟ್ಟು ಚೆನ್ನಾಗಿ ನೆಂದಿದೆ ಒಂದು 15 ಮಿನಿಟ್ಸ್ವರೆಗೂ. ಈ ನೆಂದಿರೋ ಹಿಟ್ಟಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಪಡವಲಕಾಯಿನ ಹಾಕ್ಕೊಂಡ್ಬಿಟ್ಟು ಕಾದಿರೋ ಎಣ್ಣೆಗೆ ಹಾಕಬೇಕು. ಯೂಶ್ವಲಿ ಲೈಕ್ ನಾರ್ಮಲ್ ಬಜ್ಜಿ ಎಲ್ಲ ಮಾಡ್ತೀವಲ್ವ, ಸೊ ಅದೇ ಥರನೇ ಕಾದಿರೋ ಎಣ್ಣೆಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅಥವಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೊಂಥರ ಒಡೆ ಥರ ಬಂದಿತ್ತು ಆ್ಯಕ್ಚುಲಿ, ಸ್ವಲ್ಪ ಪಡವಲಕಾಯಿ ರಿಂಗ್ ದೊಡ್ಡದಾಗಿತ್ತು. ಬಟ್ ತುಂಬ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಬಜ್ಜಿ. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ಥರ ಬರುತ್ತೆ ಅಂತ ಹೇಳಿಬಿಟ್ಟು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪಡವಲಕಾಯಿ ಬಜ್ಜಿನ. ಸೊ ನೀವು ಯಾವತ್ತಾದರೂ ಈ ಥರ ಪಡವಲಕಾಯಿ ತೊಗೊಂಡು ಬಂದಿದ್ದರೆ, ನಾರ್ಮಲ್ ಪಲ್ಯ ಅಂತೂ ತಿಂದಿರ್ತೀವಿ ರೊಟ್ಟಿ ಅಥವಾ ಚಪಾತಿ ಜೊತೆ, ಈ ಥರ ಬಜ್ಜಿನೂ ಸಹ ನೀವು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಇದೊಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಮಾತ್ರ. ಸೊ ನೋಡ್ತಾ ಇದ್ದೀರಲ್ವ, ಪಡವಲಕಾಯಿ ಕಾದಿರೋ ಎಣ್ಣೆಗೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು, ಬ್ರೌನ್ ಕಲರ್ ಬರೋ ತನಕ. ಸೊ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಮಾತ್ರ ಬಜ್ಜಿ. ಪಡವಲಕಾಯಿದು ಅದು ನಾನು ರಿಂಗ್ ಕಟ್ ಮಾಡಿರೋದು ತುಂಬ ತೆಳುವಾಗಿತ್ತು, ಬಟ್ ಎಣ್ಣೆಲಿ ಕರೆದಾಗ ಮಾತ್ರ ತುಂಬ ಉಬ್ಬು ಬಿಟ್ಟು ತುಂಬಾ ಕ್ರಿಸ್ಪಿಯಾಗಿತ್ತು. ಸೊ ನೋಡಿದ್ರಲ್ವ, ಪಡವಲಕಾಯಿ ಬಜ್ಜಿ ಮಾಡೋದು ತುಂಬಾ ಸುಲಭ. ಹೋಪ್ ನೀವು ಯಾವತ್ತಾದರೂ ಪಡವಲಕಾಯಿ ತೊಗೊಂಡು ಬಂದಿದ್ದರೆ ಈ ಥರ ಬಜ್ಜಿ ಮಾಡಿಕೊಂಡು ತಿಂತೀರಾ ಅಂತ ಭಾವಿಸ್ತೀನಿ. ನಿಮಗೆ ಈ ಪಡವಲಕಾಯಿ ಬಜ್ಜಿದು ರೆಸಿಪಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹೋಪ್ ನಿಮಗೆ ಈ ಪಡವಲಕಾಯಿದು ಬಜ್ಜಿ ರೆಸಿಪಿ ಇಷ್ಟ ಆಗಿದೆ. ಈ ಬಜ್ಜಿನ ನಾವು ಜೀರಿಗೆ ಪುಡಿ ಅಥವಾ ಮಸಾಲ ಪುಡಿ ಜೊತೆನೂ ತಿನ್ಬೋದು. ನಾನು
ಈ ಪಡವಲಕಾಯಿ ಬಜ್ಜಿನ ಜೀರಿಗೆ ಪುಡಿ ಮೇಲ್ಗಡೆ ಉದುರಿಸ್ಕೊಂಡಿದ್ದೆ, ಪ್ಲಸ್ ನಿಂಬೆ ಹಣ್ಣಿನ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಈ ಪಡವಲಕಾಯಿ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.